ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ರೇಖಾ. ಹೌ ಆರ್ ಯು ಫ್ರೆಂಡ್ಸ್? ಐ ಥಿಂಕ್ ಯು ಆಲ್ಸೋ ಗುಡ್ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಧ್ಯೆ ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಹಾಗೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ನಮ್ಮಂಥ ಹೊಸ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 6 ಗಂಟೆ ಆಗಿದೆ ಫ್ರೆಂಡ್ಸ್. ನಾನು ಡೈಲಿ 6 ಗಂಟೆಗೆ ಎದ್ದೇಳೋದು. 6 ಗಂಟೆಗೆ ಎದ್ದಿದ ತಕ್ಷಣನೇ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಇಟ್ಟು ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊತಾಯಿದ್ದೀನಿ. ನನಗೆ 7 ಗಂಟೆ ಆದಮೇಲೆ ನಿದ್ದೆನೇ ಬರೋಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನಾನು 6 ಗಂಟೆಗೆ ಎದ್ದೇಳೋದು ಡೈಲಿ. 6 ಗಂಟೆಗಿಂತ ಮುಂಚೆ ಅಂದರೆ ಒಂದು 6:30 ಅಷ್ಟೊತ್ತಿಗಾದ್ರೂ ಎದ್ದಿರ್ತೀನಿ. ಬೇಗನೆ ಎದ್ಬಿಡ್ತೀನಿ ನಾನು. 6 ಗಂಟೆ 7 ಗಂಟೆ ಮೇಲೆ ನಿಮ್ಗೆ ನಿದ್ದೆನೇ ಬರೋಲ್ಲ. ಬೇಗ ಅರ್ಲಿ ಮಾರ್ನಿಂಗೆ ಅಲಾರಾಮ್ ಇಟ್ಕೊಳ್ದೇ ಎದ್ದಂತೀನಿ ಫ್ರೆಂಡ್ಸ್. ಬೇಗನೆ ಹೇಳಿದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳನ್ನ ಈಚೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನನ್ನ ಮಗ ಅಲ್ದನೇ ಎಲ್ಲಾದರೂ ಹೋಗೋಣಮ್ಮ, ತುಂಬ ದಿನಗಳಾಯಿತು ಪಾಪುನ ಕರ್ಕೊಂಡು ಹೋಗೋಣ ಅಂತ ಹಠ ಮಾಡ್ತಾಯಿದ್ದ. ಅದಕ್ಕೋಸ್ಕರ ಇವತ್ತು ಸಿಂಪಲ್ಲಾಗಿ ಎಲ್ಲಾದರೂ ಹೋಗಿ ಬರೋಣ ವೀಕೆಂಡಲ್ಲಿ ಅಂತ ಅಂದ್ಕೊಂಡಿದ್ವಿ. ಇಲ್ಲೇ ಹತ್ರದಲ್ಲಿರೋಂಥ ಶ್ರೀಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಶ್ರೀಮಠದ ಬಗ್ಗೆ ಮಾತಾಡೋಷ್ಟು ದೊಡ್ಡವಳು ನಾನಲ್ಲ ಫ್ರೆಂಡ್ಸ್. ಶ್ರೀಮಠದ ಬಗ್ಗೆ ಮಾತಾಡೋಕ್ಕೆ 2 ಪದಗಳೇ ಇಲ್ಲ. ಸ್ಕೂಲಿಂದ ಮಕ್ಕಳನ್ನ ಅವಾಗ ತಾನೇ ಊಟಕ್ಕೆ ಬಿಟ್ಟಿದ್ರು ಅನಿಸುತ್ತೆ. ನಾವು ಅಲ್ಲಿಗೆ ಹೋದಾಗ ಟೈಮ್ ಆಗಲೇ 1 ಗಂಟೆ ಆಗಿತ್ತು ಫ್ರೆಂಡ್ಸ್. ಬಸ್ಸೇ ಬರಲಿಲ್ಲ. ಬಸ್ನ ವೆಯ್ಟ್ ಮಾಡಿ ಬಸ್ ಬರೋದಕ್ಕೆ ಗಾಡೀಲಿ ಡ್ರಾಪ್ ತೊಗೊಂಡು ನಾವು ಮಠಕ್ಕೆ ಬಂದಿದ್ದೀವಿ. ಹೊಸ್ದಾಗೆ ಪಾರ್ಕ್ ಮಾಡಿದ್ದಾರೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ಇಲ್ಲಿ 10 ರೂಪೀಸ್ ಕೊಟ್ಟು ಟಿಕೆಟ್ನ ತೊಗೋಬೇಕು. ಒಬ್ಬರಿಗೆ 10 ರೂಪೀಸು, ಮಕ್ಳಿಗೂ ಸೇರಿಸಿ ಎಲ್ಲರಿಗೂ ಸೇರಿಸಿ 10 ರೂಪೀಸೇ ಇದೆ ಫ್ರೆಂಡ್ಸ್. ಇಲ್ಲಿ ತುಂಬಾ ಚೆನ್ನಾಗಿದೆ. ಮೊದಲು ಈ ಥರ ಎಲ್ಲ ಏನೂ ಮಾಡಿರಲಿಲ್ಲ. ಸುಮ್ಮನೆ ಖಾಲಿ ಜಾಗ ಬಿದ್ದಿತ್ತು ಅನಿಸುತ್ತೆ. ಇವಾಗಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಅವ್ರ ಲೈಫ್ ಹಿಸ್ಟ್ರಿನ ಫುಲ್ ಲೈಫ್ ಹಿಸ್ಟ್ರಿನೇ ಈ ಒಂದು ಪಾರ್ಕ್ಗಳಿಗೆ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಗೊಂಬೆಗಳನ್ನೆಲ್ಲ ಇಟ್ಟಿದ್ದಾರೆ. ಅವರು ಬಂದು ಮಠಕ್ಕೆ ಹೇಗೆ ಸೇರಿಕೊಂಡ್ರು, ಅವ್ರ ಅಪ್ಪ ಅಮ್ಮ ಬಂದು ಮಠಕ್ಕೆ ಜಾಯಿನ್ ಮಾಡಿರೋ ಅಂಥದ್ದು ಇರ್ಬೋದು, ಅವರು ವಿದ್ಯಾಭ್ಯಾಸನ ಮುಂದಿರುವಂಥದ್ದಿರ್ಬೋದು, ಸಹಪಾಠಿಗಳ ಜೊತೆ ವಿದ್ಯೆನ ಕಲ್ತಿರೋದು, ಅವ್ರ ಜೊತೆ ಆಟ ಆಡಿರೋದು, ಇದನ್ನೆಲ್ಲನೂ ಜನಗಳಿಗೆ ತೋರ್ಸೋಕ್ಕೆ ಅಂತಲೇ ಇದು ಒಂದು ಪಾರ್ಕ್ನ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಿ ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ ಅವ್ರದ ವಚನಗಳನ್ನ ಸ್ಲೋಗೋಸ್ಗಳನ್ನ ಅಲ್ಲಿ ಹಾಕಿದ್ದಾರೆ. ಆದರೆ ಈಗಿನ ಜನ್ರೇಷನ್ ಏನು ಮಾಡ್ತಾಯಿದ್ದಾರೆ ಅಂದರೆ ಇದನ್ನು ಯಾವುದನ್ನು ಗಮನಿಸ್ತಾ ಇರ್ದೇ ಸುಮ್ಮನೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನನ್ನ ಎಷ್ಟೊಂದು ಜನ ನಾನು ಗಮನಿಸ್ಬಿಟ್ಟೆ. ಯಾರೂ ಸಹ ವಚನಗಳನ್ನ ನೋಡಿ 5 ನಿಮಿಷ ನಿಂತ್ಕೊಂಡು ಫುಲ್ ಡೀಟೇಲಾಗಿ ನೋಡಿ ಓದಿ ಮುಂದಕ್ಕೆ ಹೋಗೋರು ಒಬ್ಬರೂ ಇಲ್ಲ. ಸುಮ್ಮನೆ ಅಲ್ಲಿ ಇಟ್ಟಿರೋವಂಥ ಗೊಂಬೆಗಳನ್ನ ನೋಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ ಹೊರತು ಒಬ್ಬರೂ ಸಹ ನಿಂತ್ಕೊಂಡು ನೋಡಿ ಓದಿ ತಿಳ್ಕೊಳೋಣ ಅನ್ನೋರು ಒಬ್ಬರೂ ಇಲ್ಲ ಫ್ರೆಂಡ್ಸ್. ನೀವು ಯಾರಾದರೂ ತುಮಕೂರು ಅಕ್ಕಪಕ್ಕ ಇದ್ದರೆ ಬಂದು ಈ ಪಾರ್ಕ್ನ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಪ್ರಾಣಿಗಳನ್ನೆಲ್ಲ ಹಾಕಿದ್ದಾರೆ. ಮತ್ತು ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಆವಾಗ ದಾಸೋಹನ ಸ್ಟಾರ್ಟ್ ಮಾಡಬೇಕಾದ್ರೆ ಸೌದೆನ ಕಡಿತಾ ಇರೋದನ್ನ ವಿಗ್ರಹಗಳಲ್ಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಪಾರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಮನೆ ಹತ್ರದಿಂದ ಹಿಡಿದು ಶ್ರೀಮಠಕ್ಕೆ ಓನ್ಲಿ 15 ಕಿಲೋಮೀಟರ್ ಅಷ್ಟೇ ಇರಿದ್ರೂ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಎಲ್ಲೂ ಹೋಗೋಕ್ಕಾಗಿಲ್ಲ. ಇದು ಒಂದು 6 ತಿಂಗಳಿಂದ 1 ವರ್ಷದ ಒಳಗೆ ಮಾಡಿರ್ಬೋದು. ಅದಕ್ಕಿಂತ ಮುಂಚೆ ಅಂತೂ ಮಾಡಿರಲ್ಲ. ನಾನು ಅವಾಗವಾಗ ಒಂದು 6 ತಿಂಗಳು ಒಂದೊಂದ್ಸಲಿ ಹೋಗ್ತಾ ಇರ್ತೀವಿ ನಾವು. ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಹತ್ರ ಇರೋರು ಬನ್ನಿ, ದೂರ ಇರೋರು ಬನ್ನಿ.
ನಮ್ಮ ಚಿನ್ನಮ್ಮ ನನ್ನ ಮಗ ಅಂತೂ ಪಾರ್ಕಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಮಕ್ಕಳನ್ನ ಕರ್ಕೊಂಬಂದ್ರಂತೂ ತುಂಬಾ ಖುಷಿ ಪಡ್ತಾರೆ ಫ್ರೆಂಡ್ಸ್. ಮಕ್ಕಳಿಗೆ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಲೈಫ್ ಹಿಸ್ಟ್ರಿ ಜೊತೆ ಆಟ ಆಡಿಸ್ಕೊಂಡು ಮಕ್ಕಳನ್ನ ಒಂದು ದಿವಸನ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲ್ಲ. ನೀವು ಅಷ್ಟೇ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಲೈಫು. ಅವತ್ತಿನ ದಿನ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ. ವೆದರ್ ಕೂಡ ತುಂಬ ಚೆನ್ನಾಗಿದೆ. ಮಳೆ ಬರೋ ಥರ ಆಗಿತ್ತು, ಮಳೆನೇ ಬಂತು ಅಂತಲೇ ಹೇಳ್ಬೋದು. ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗಳು ನನ್ನ ತೊಡೆ ಮೇಲೆ ಮಲ್ಕೊಂಬಿಟ್ಟಿದ್ಲು. ನಾನು ಎದ್ದೋಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಸಾರಿ ಫ್ರೆಂಡ್ಸ್. ಮಳೆ ಅಂತೂ ತುಂಬಾ ಚೆನ್ನಾಗಿ ಬಂತು, ಮಳೆನೂ ಬರ್ತಾಯಿತ್ತು. ಅಲ್ಲೇ ಮಲಗಿಬಿಟ್ಟಿದ್ಲು ನನ್ನ ಮಗಳು. ಶ್ರೀಮಠಕ್ಕೆ ಹೋಗಿ ವಿಸಿಟ್ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಡೆದಾಡಿರುವ ದೇವರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವ್ರ ಬಗ್ಗೆ ಮಾತಾಡೋಷ್ಟು ನನಗೇನು ಬರಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮಠದಲ್ಲೇ ಊಟ ಮಾಡಿ ಅನ್ನ ಸಾಂಬಾರು ಮಜ್ಜಿಗೆ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಊಟ ಮಾಡಿಬಿಟ್ಟು ಮತ್ತೆ ವಾಪಸ್ ಬರೋಣ ಅಂದ್ಕೊಂಡ್ವಿ. ಮಳೆ ತುಂಬಾ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಮಠದ ಹತ್ರ ಒಳಗಡೆ ನೆನೆದೇ ಇರೋಂಥ ಜಾಗದಲ್ಲಿ ಅಲ್ಲೇ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಇವತ್ತಿನ ದಿನ ಅಂತೂ ಹೆಂಗೆ ಕಳೀತು ಅನ್ನೋ ಗೊತ್ತೇ ಇಲ್ಲ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ನೀವು ಬನ್ನಿ ಎಂಜಾಯ್ ಮಾಡಿ. ತುಮಕೂರು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ತುಮಕೂರಲ್ಲಿ ಜೀವನ ಮಾಡ್ತಾರೋ ಅಂತ ನಾವೇ ಪುಣ್ಯವಂತರು ಅಂತ ಹೇಳ್ಬೋದು ಫ್ರೆಂಡ್ಸ್. ಅದರಲ್ಲೂ ಶ್ರೀ ಸಿದ್ಧಗಂಗಾ ಮಠ, ಈ ಪುಣ್ಯಕ್ಷೇತ್ರದಲ್ಲಿ ನಾವು ಇರೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಷ್ಟು ಹತ್ರ ಇದ್ಕೊಂಡು ನಾವು ಈ ಮಠಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್. ಅದೇ ಇದು ಉತ್ತರ ಕರ್ನಾಟಕ ಸೈಡವರು ತುಂಬ ಜನ ಇಲ್ಲಿ ಪೇರೆಂಟ್ಸ್ಗಳು ಮಕ್ಕಳನ್ನ ಬಿಟ್ಟಿರ್ತಾರೆ. ಹಾಸ್ಟೆಲ್ ಇದೆಯಲ್ಲ, ಅಲ್ಲಿ ಓದಿಸೋಕ್ಕೆ ಅಂತ ಮಕ್ಕಳನ್ನ ಬಿಟ್ಟಿರೋರು ಒಂದು 15 ದಿವಸಕ್ಕೊಂದ್ಸಲಿ, ಒಂದು ತಿಂಗ್ಳಿಗೊಂದ್ಸಲಿ ಬರ್ತಾನೆ ಇರ್ತಾರೆ ಫ್ರೆಂಡ್ಸ್. ನಾವೇ ಬರಲ್ಲ. ಮತ್ತು ಪುಣ್ಯಸ್ಮರಣೆ ಇದ್ದಾಗ, ಸ್ವಾಮಿಗಳದ್ದು ಹುಟ್ಟಿದಬ್ಬ ಇದ್ದಾಗ ಎಲ್ಲ ಬಂದು ಹೋಗ್ತಾರೆ. ಇಷ್ಟು ಹತ್ರ ಇದ್ರೂ ನಾವು ಮಠಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್. ಇದು ಹಳೆ ಮಠಕ್ಕೆ ಹೋಗುವಂಥ ರೋಡ್ ಫ್ರೆಂಡ್ಸ್. ಈಗ ಒಳಗಡೆ ಹೋದರೆ ಹಳೆ ಮಠ ಸಿಗುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.